ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರು ಇಲ್ಲಿ ಮತ್ತು ಸ್ಪಂದನ ಅವರು ಕಲರ್ಸ್ ಕನ್ನಡದ ಒಂದು ಇವತ್ತಿನ ಒಂದು ಶೋನಲ್ಲಿ ಗಿಚ್ ಗಿಲಿ ಗಿಲಿ ಜೂನಿಯರ್ನಲ್ಲಿ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಕೌಶಿಕ್ ಹಾಗೂ ಒಂದು ಚಿಕ್ಕ ಚಿಕ್ಕ ಪುಟಾಣಿಗಳು ಏನು ಕ್ವಶನ್ ಕೇಳಿದ್ದಾರೆ ಮತ್ತು ಎದ್ರ ಬಗ್ಗೆ ಕೇಳಿದ್ದಾರೆ, ಗಿಲ್ಲಿ ಮದುವೆ ಮತ್ತು ಕಾವ್ಯ ಅವರ ಇಬ್ಬರ ನಡುವೆ ಇಲ್ಲಿ ಪ್ಯೂರ್ ಆದ ಪ್ರೀತಿ ಇದೆಯಾ, ಒಂದು ಫ್ರೆಂಡ್ಶಿಪ್ ಇದೆಯಾ ಅಂತಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅವರು ಬೌಲ್ ಒಳಗಡೆ ಒಂದು ಚೀಟಿ ಇರುತ್ತೆ. ಚೀಟಿ ತೆಗೆದ ಮೇಲೆ ಇಲ್ಲಿ ಕೌಶಿಕ್ ಅವರು ಒಂದು ಪುಟ್ಟ ಡೈಲಾಗ್ ಹೇಳ್ತಾರೆ, ನೀವೇ ನೋಡಿ ಕೇಳಿ ತುಂಬಾ ಖುಷಿ ಆಗುತ್ತೆ. ಮಲಗಿರೋ ರಾಗವನ್ನ ಎಬ್ಬಿಸ್ಬೋದು ಅಂತಂದು ಇಲ್ಲಿ ಕೌಶಿಕ ಪುಟ್ಟಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಇದು ಮಲಗಿರುವ ನಾಗರ ಹಾವನ್ನ ಎಬ್ಬಿಸ್ಬೋದು ಅಂತಂದು ಕೌಶಿಕ ಡೈಲಾಗ್ ಹೇಳಿದ್ರೆ, ಇಲ್ಲಿ ಸ್ಪಂದನ ಅವರು ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿ ಮಲಗಿರೋ ರಾಗವನ್ನ ಎಬ್ಬಿಸ್ಬೋದು ಅಂದಾಗ ಇಲ್ಲಿ ಸೃಜನ್ ಅವರು ಎಂಟ್ರಿ ಕೊಟ್ಟು ಅದು ಮಲಗಿರೋ ರಾಘವ ಅಲ್ಲ, ಮಲಗಿರೋ ನಾಗರ ಹಾವು ಅಂದಾಗ ಫುಲ್ ಕ್ಯೂಟಾಗಿ ಸ್ಮೈಲ್ ಮಾಡ್ಕೊತ ನಗ್ತಾ ಇರ್ತಾರೆ. ಆವಾಗ ಎಲ್ಲರೂ ಫುಲ್ ಫಿದಾ ಆಗ್ತಾರೆ. ನೆಕ್ಸ್ಟ್ ಇವಾಗ ಕಾವ್ಯರ ಒಂದು ಸರದಿ ಬರುತ್ತೆ. ಕಾವ್ಯ ಅವರು ಬಾಯ್ಲ್ ಒಳಗಡೆ ಒಂದು ಚೀಟಿಯಲ್ಲಿ ತೆಗಿತಾರೆ. ಏನು ಬಂದಿರ್ತದೆ ಅಂತಂದರೆ, ಇಲ್ಲಿ ಗಿಲ್ಲಿಗೆ ಕಾಲ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಹಾಡಬೇಕು ಅಂತಂದು ಗಿಲ್ಲಿ ಅವರಿಗೆ ಚೀಟಿಯಲ್ಲಿ ಬರೆದಿರ್ತಾರೆ ಕಾವ್ಯಗೋಸ್ಕರ. ಕಾವ್ಯಗೆ ಇಲ್ಲಿ ಫುಲ್ ಶಾಕ್ ಆಗಿಬಿಡ್ತದೆ. ಏನು ಮಾಡಬೇಕು ಅಂತಂದ್ರೆ ಸಡನ್ನಾಗಿ ಗಿಲ್ಲಿಗೆ ಕಾಲ್ ಮಾಡ್ತಾರೆ. ಗಿಲ್ಲಿಗೆ ಕಾಲ್ ಮಾಡಿದ ತಕ್ಷಣ ಹೇಳು ಕಾವು ಅಂತಂದಮೇಲೆ ಎಲ್ಲರೂ ಒಂದು ಇಡೀ ಕರ್ನಾಟಕ ಜನರೇ ಫುಲ್ ಫಿದಾಗ್ಬಿಡ್ತಾರೆ. ಯಾಕಂದರೆ ಅವರು ಯಾವಾಗಲೂ ಕಾವು ಅಂತಂದು ಮಾತಾಡ್ತಾ ಇದ್ರು, ರೇಗಿಸ್ತಾ ಇದ್ರು. ಬಟ್ ಇಲ್ಲಿ ನಿಜವಾಗ್ಲೂ ಹೇಳು ಕಾವು ಅಂದಮೇಲೆ ಫುಲ್ ಎಲ್ಲರೂ ಸೃಜನ್ ಆಗಲಿ, ಶ್ರುತಿ ಮೇಡಮ್ ಆಗಲಿ ಮತ್ತು ಎಲ್ಲರೂ ಕೂಡ ನಗ್ತಾ ಇದ್ರು. ಕಾವ್ಯ ಅವರು ಗಿಲ್ಲಿಗೆ ಕಾಲ್ ಮಾಡ್ತಾರೆ. ಹೇಳು ಕಾವು ಅಂದಾಗ ಇಲ್ಲಿ ನನಗೋಸ್ಕರ ಇವಾಗ ರೊಮ್ಯಾಂಟಿಕ್ ಸಾಂಗ್ ಹಾಡು ಅಂದಾಗ ಇಲ್ಲಿ ಗಿಲ್ಲಿ ಅವರು ಯಾವ ಸಾಂಗ್ ಹಾಡ್ತಾರೆ ಅಂತ ನೀವು ನೋಡಿ. ಇಲ್ಲಿ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಒಂದು ಸಾಂಗ್ ಹಾಡಿದ ತಕ್ಷಣ ಇಡೀ ಒಂದು ಗಿಚ್ಚಿಗಿಲಿ ಜೂನಿಯರ್ನಲ್ಲಿ ಪುಟಾಣಿಗಳು ಕೂಡ ಫುಲ್ ಫಿದಾಗ್ತಾರೆ, ಕೇಕೆ ಹೊಡ್ತಾರೆ. ಸ್ಪಂದನ ಅಂತೂ ಫುಲ್ ನಕ್ಕು ಸುಸ್ತಾಗ್ಬಿಡ್ತಾರೆ. ವಾವ್ ಅಂದರೆ ಗಿಲ್ಲಿಯ ಒಂದು ಮನಸ್ಸಲ್ಲಿ ಕಾವ್ಯ ಪ್ರೀತಿ ಹಂಬಲಿಸ್ತಾ ಇದೆ ಮತ್ತು ಮದುವೆ ಆಗಬೇಕು ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ಕಾವ್ಯನ ಅಷ್ಟೊಂದು ಹಚ್ಕೊಂಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ನಲ್ಲೇ ನೀವು ನೋಡಿರ್ಬೋದು, ಇಲ್ಲಿ ಕಾವ್ಯನಿಗೋಸ್ಕರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇಡೀ ಒಂದು ಎಲ್ಲ ರಘುವಿಂದ ಆಗಲಿ ಇಡೀ ಅಶ್ವಿನಿ ಎಲ್ಲ ಒಂದು ಕಂಟೆಸ್ಟೆಂಟ್ಗಳಿಗೂ ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಾವ್ಯನನ್ನು ನಾಮಿನೇಟ್ ಮಾಡುವುದಿಲ್ಲ. ಅಲ್ಲೇ ಗೊತ್ತಾಗುತ್ತೆ, ಇಡೀ ಕರ್ನಾಟಕ ಜನರು ಅವಾಗ ಗೊತ್ತಾಗುತ್ತದೆ ಕಾವ್ಯನ ಅಷ್ಟು ಹಚ್ಕೊಂಡಿರ್ತಾರೆ. ಆದರೆ ಇಲ್ಲಿ ಹೇಳ್ಕೊಂಡಿರೋದಿಲ್ಲ. ಈ ಒಂದು ವೇದಿಕೆಯಲ್ಲಿ ಇವಾಗ ಮತ್ತೆ ಗಿಚ್ಗಿಲಿ ಜೂನಿಯರ್ನಲ್ಲಿ ಇವಾಗ ಕಾವ್ಯನ್ನು ಇಂಡೈರೆಕ್ಟಾಗಿ ಮದುವೆ ಮಾಡ್ಕೊತೀನಿ, ನನಗೆ ಆಸೆ ಇದೆ ಅಂತಂದು ಹಾಡಿನ ಮುಖಾಂತರ ಹೇಳಿದ್ದಾರೆ. ಹಾಗೆ ಕಾವ್ಯನು ಕೂಡ ಮದುವೆಗೆ ಹೋಗ್ತಾರಾ ಅಂತ ನೋಡೋಣ. ಮತ್ತೊಂದು ಕ್ವಶನ್ ಕೇಳ್ತಾರೆ, ಒಂದು ಕೌಶಿಕನೇ ಕೇಳ್ತಾಳೆ. ಏನು ಕೇಳ್ತಾರೆ ಗೊತ್ತಾ, ಕಾವ್ಯ ಅಕ್ಕ ನೀವು ಗಿಲ್ಲಿನ ಯಾಕೆ ಮದುವೆ ಆಗಲ್ಲ, ಯಾವಾಗ ಮದುವೆ ಆಗ್ತೀರಿ ಗಿಲ್ಲಿನ ಅಂತಂದಾಗ ಅವಾಗ ಇಲ್ಲಿ ಕಾವ್ಯ ಅವರು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಗಿಲ್ಲಿ ಕಾವ್ಯ ಮದುವೆ ಯಾವಾಗ ಅಂತಂದು ಮತ್ತೊಂದು ಹುಡುಗಿನೂ ಕೇಳ್ತಾರೆ. ಅವಾಗ ಇಲ್ಲಿ ಸ್ಪಂದನ ಅವರು ಪುಟ್ಟ ಮಗು ಈ ಥರ ಕೇಳೋದು ತಪ್ಪು, ದೊಡ್ಡ ಮಗು ಕೇಳುತ್ತೆ ಅಂತಂದು ಇಲ್ಲಿ ಸ್ಪಂದನವರು ಗಿಲ್ಲಿ ಕಾವ್ಯ ಮದುವೆ ಯಾವಾಗ ಅಂತಂದು ಮತ್ತೆ ಕೇಳ್ತಾರೆ. ಎಲ್ಲರೂ ಕೂಡ ಕೇಳ್ತಾರೆ. ಅವಾಗ ಓಕೆ ಅಂತಂದು ಸ್ಮೈಲ್ ಮುಖಾಂತರ ಕಾವ್ಯ ಅವರು ರಿಪ್ಲೈ ಕೊಡ್ತಾರೆ. ಕೊನೆಗೂ ಇಲ್ಲಿ ಗಿಲ್ಲಿ ಕಾವ್ಯ ಅವರು ಮದುವೆ ಆಗ್ತಾರೆ ಅಂತಂದು ಎಲ್ಲ ಒಂದು ಕಡೆ ಹಬ್ತಾ ಇದೆ. ಇಡೀ ಕರ್ನಾಟಕ ಜನರು ಕೂಡ ಇವಾಗ ಗಿಲ್ಲಿ ಕಾವ್ಯನ ಮದುವೆಗೆ ಹಂಬಲಿಸ್ತಾ ಇದ್ದಾರೆ. ಗ್ರೀನ್ ಸಿಗ್ನಲ್ ಯಾವಾಗ ಕೊಡ್ತಾರೆ ಅಂದರೆ ಇಲ್ಲಿ ಅವರ ಒಂದು ಕರಿಯರ್ ಮತ್ತು ಅವರು ಸ್ವಂತ ಕಾಲ ಮೇಲೆ ಇನ್ನೂ ಜಾಸ್ತಿ ಇಂಪ್ರೂವ್ ಆದಮೇಲೆ ನಾವು ಮದುವೆ ಬಗ್ಗೆ ವಿಷಯ ಪ್ರಸ್ತಾಪ ಮಾಡ್ತೀವಿ. ನಿಮ್ಮಿಂದಲೇ ನಾವು ಬೆಳೆದಿದ್ದು, ಅದೇ ಕಾರಣಕ್ಕೋಸ್ಕರ 2 ವರ್ಷ ಆದಮೇಲೆ ನಾವು ಯಾವಾಗ ಏನೋ ಒಂದು ಲೈಫ್ ಡಿಸಿಷನ್ ತಗೊಳ್ತೀವಿ ಅಂತಂದು ಗಿಲ್ಲಿ ಕಾವ್ಯ ಅವರು ಹೇಳಿದ್ದಾರೆ. ಕೊನೆಗೂ ಇಲ್ಲಿ ಗಿಲ್ಲಿಯ ಒಂದು ಮನಸ್ಸಿನಲ್ಲಿ ಕಾವ್ಯನ ಒಂದು ಸ್ಥಾನ ಇದೆ. ಹಾಗೆ ಕಾವ್ಯನ ಮನಸ್ಸಿನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಮದುವೆ ಆಗ್ತಾರೆ, ಲವ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದಾರೆ. ಅದು ಕೂಡ ನಿಜಾನೇ. ಆದಷ್ಟು ಬೇಗ ಗಿಲ್ಲಿ ಕಾವ್ಯರ ಮದುವೆ ಆಗಲಿ ಅಂತ ಹೇಳ್ತಾ ಇಲ್ಲಿ ಗಿಲ್ಲಿ ಕಾವ್ಯ ಅವರು ಒಂದು ಫ್ಯಾನ್ಸ್ ಯಾರು ಇದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಒಂದು ಪುಟ್ಟ ಕಮೆಂಟ್ ಮುಖಾಂತರ ನಾನು ಕಾಯ್ತಾ ಇರ್ತೇನೆ. ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.